ಹಾಯ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸೀರೆಗೆ ಫಾಲ್ ಹಾಕೋಣ ಅಂತ ಅಂದರೆ ಡೈಲಿ ಫಾಲ್ ಹಾಕ್ತಾ ಇರ್ತೀನಿ, ಬಟ್ ಮಾತಾಡಿಕೊಂಡು ವಿಡಿಯೋ ಮಾಡಿರಲಿಲ್ಲ. ಹಾಗಾಗಿ ಇವತ್ತು ನಿಮ್ಮ ಜೊತೆ ಮಾತಾಡ್ತಾನೆ ಫಾಲ್ ಹಾಕೋಣ ಅಂದ್ಕೊಂಡು ನಾನು ಸೀರೆಗೆ ಫಾಲ್ ಹಾಕ್ತಾಯಿದ್ದೀನಿ. ಬರೀ ಇವರು ಶಾರ್ಟಿಗೆ ಫಾಲ್ ಸ್ಟಿಚ್ಚೇ ಹಾಕ್ತಾರೆ ಅಂತ ಅಂದ್ಕೊಳ್ತೀರೇನೋ. ಅಂದರೆ ಫಾಲ್ ಹಾಕೋದು ಒಂದು ಕೆಲಸನೇ ತಾನೆ, ಅದು ಕಲಿಯೋ ಅಂಥದ್ದೇ ತಾನೆ. ಹಂಗಾಗಿ ನಾನು ಫಾಲ್ ಹಾಕೋದು ಸಹ ನಾನು ವಿಡಿಯೋ ಹಾಕ್ತಾ ಇರ್ತೀನಿ. ನೋಡಿ, ಇದೆಲ್ಲ ಸಣ್ಣ ಸಣ್ಣ ಪಿನ್ಗಳು, ಪಿನ್ ಮಾಡಿರೋದನ್ನೆಲ್ಲ ನೀಟಾಗಿ ತೆಗಿಬೇಕು. ಇಲ್ಲಾಂದರೆ ಹಂಗೆ ಬಿಟ್ಟರು ಏನಾಗುತ್ತೆ, ಸೂಜಿಗೆ ಸಿಕ್ಕಾಕೊಂಡ್ಬಿಡುತ್ತೆ. ಹಾಗಾಗಿ ಇವೆಲ್ಲ ಸೀರೆಗೂ ಡ್ಯಾಮೇಜ್ ಆಗದೆ ನೀಟಾಗಿ ಪಿನ್ನೆಲ್ಲ ತೆಗ್ದು, ಇದು ಕುಚ್ಚೆಲ್ಲ ರೆಡಿಯಾಗಿದೆ. ಕುಚ್ಚು ಎಷ್ಟು ಚೆನ್ನಾಗಿ ಬಂದಿದೆ, ಕುಚ್ಚೆಲ್ಲ ರೆಡಿಯಾಗಿದೆ. ಈಗ ಫಾಲ್ ಹಾಕಬೇಕು. ಬ್ಲೌಸ್ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಬೆಂಟೆ ಇದೆ ಸೀರೆ. ಇಲ್ಲಿ ಮೇಲ್ಗಡೆ ಚಿಕ್ಕ ಬಾರ್ಡ್ರ್ ಬಂದಿದೆ. ಎಷ್ಟು ಇಂಚ್ ಇರ್ಬೋದು ಬಾರ್ಡ್ರ್ ಇದು ಮೇಲ್ಗಡೆ? ಎಷ್ಟು ಬಂದಿದೆ ಅಂದರೆ ಒಂದು 3.25 ಇಂಚ್ ಮೇಲ್ಗಡೆ ಬಂದಿದೆ. ಕೆಳಗಡೆ ಬಾರ್ಡ್ರು ಬಂದು ಎಷ್ಟಿದೆ, 8 ಇಂಚ್ ಇದೆ. 8 ಇಂಚ್ ಇದೆ ಬಾರ್ಡ್ರು. ಈಗ ತುಂಬ ದೊಡ್ಡ ಬಾರ್ಡ್ರ್ ಇಷ್ಟಪಡ್ತಾರೆ. ಈಗ ಮೊದಲು ಬರ್ತಿತ್ತು, ಈಗ ಪುನಃ ಅದೇ ಫ್ಯಾಷನ್ ಆಗಿಬಿಟ್ಟಿದೆ. ಡಬಲ್ ಬಾರ್ಡ್ರು, ದೊಡ್ಡ ಬಾರ್ಡ್ರು. ಈಗ ಇದು ಫಾಲು ಈ ರೀತಿ ಫಸ್ಟ್ ಈಗ ಮಡಚ್ಕೊಳ್ಳೋದಿಗೆ. ಕೆಲವರು ಇಲ್ಲಿಂದನೇ ಸ್ಟಿಚ್ ಮಾಡ್ಕೊಂಡು ಹೋಗ್ತಾರೆ, ಕೆಲವ್ರಿಗೆ ಹಂಗೆ ಇಷ್ಟ ಆಗುತ್ತೆ, ಇಲ್ಲಿಂದನೇ ಸ್ಟಿಚ್ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಇಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ ಮಾಡ್ತಾರೆ. ನಾನು ಹೀಗೆ ಮಾಡೋದು. ಕೆಲವ್ರು ಹೇಳ್ತಾರೆ ನನಗೆ ಇಲ್ಲಿಂದನೇ ಸ್ಟಾರ್ಟಿಂಗಿಂದನೇ ಫಾಲ್ ಹಾಕ್ಕೊಡಿ ಅಂತ. ಯಾರು ಹೇಳ್ತಾರೆ ಅವರಿಗೆ ಅಲ್ಲಿಂದ ಹಾಕ್ಕೊಡ್ತೀನಿ. ಇಲ್ಲಾಂದರೆ ಮಾಮೂಲಿ ನಾವು ಇದೇ ರೀತಿ ಫಾಲ್ ಹಾಕ್ಕೊಳ್ಳೋದು. ಸ್ಟಿಚ್ ಬರಲ್ಲ ಅನ್ನೋರು ಫಾಲು ಮತ್ತು ಜಿಗ್ಜಾಕಲ್ಲೇ ದುಡಿಬೋದು. ಫಾಲು ಜಿಗ್ಜಾಕ್ ಮಾಡಿಕೊಟ್ರು ಅದು ಒಂದು ಕೆಲಸನೇ. ಹಾಗಾಗಿ ಫಾಲ್ದು ಸುಮಾರು ವಿಡಿಯೋಸ್ ಹಾಕ್ತಾಯಿರ್ತೀನಿ. ಟೈಮ್ ಆಗುತ್ತಲ್ಲ, ಹಂಗಾಗಿ ಆಗಲ್ಲ, ತುಂಬ ಅರ್ಜೆಂಟ್ ಇರುತ್ತೆ ಅಂದ್ಬಿಟ್ಟು ನಾನು ಸ್ವಲ್ಪ ಟೈಮ್ ಇದ್ದಾಗ ವಿಡಿಯೋ ಮಾಡ್ಕೊಂಡು ವಿಡಿಯೋ ಹಾಕ್ತೀನಿ. ಇಲ್ಲಾಂದರೆ ಈ ರೀತಿ ಫಾಲ್ ಸ್ಟಿಚ್ ಮಾಡೋದನ್ನೇ ಹಾಕ್ತಾಯಿರ್ತೀನಿ. ಎಡ್ಜಿಗೆ ಸ್ಟಿಚ್ ಹಾಕಬೇಕು, ಆಗ ಚೆನ್ನಾಗೂ ಇರುತ್ತೆ. ಹೆಂಗೆ ಬೇಕು ಹಂಗೆ ಹಾಕ್ಬಾರ್ದು, ಸ್ಟ್ರೈಟಾಗಿ ನೀಟಾಗಿ ಎಡ್ಜಿಗೆ ಈಗ ಎರಡು ಇಟ್ಕೊಂಡು ಒಂದೇ ಸಮವಾಗಿ ಇದು ಸ್ಟಿಚ್ ಮಾಡ್ಕೊಂಡೋದ್ರೆ ನೋಡಿ, ನೋಡೋಕ್ಕೂ ಹೊರಭಾಗದಲ್ಲಿ ಚೆನ್ನಾಗಿ ಕಾಣಿಸುತ್ತೆ. ಫಾಲ್ ಹಾಕೋದನ್ನು ಒಂದು ಕಲೆ. ನನಗೆ ಸ್ಟಿಚ್ ಮಾಡೋಕ್ಕೆ ಬರುತ್ತೆ, ಹಾಕ್ಬಿಡ್ಬೋದು ಅಂತ ಅನ್ಕೋಬೋದು, ಬಟ್ ಇದು ಒಂದು ಸ್ಟಿಚ್ ಮಾಡೋದು ಒಂದು ಕಲೆನೇ. ಫಾಲ್ ಹಾಕೋದು ಈ ರೀತಿ ನಾವು ಎಡ್ಜಿಗೆ ಹಾಕಬೇಕಾಗುತ್ತೆ. ಈಗ ನೆಕ್ಸ್ಟ್ ಬಂದು ದಾರ ಏನಾದರೂ ಇದ್ದರೆ ಹೀಗೆ ಕಟ್ ಮಾಡಿಕೊಂಡು
ನೋಡಿ ನಾವು ಎಡ್ಜಲ್ಲಿ ಇದು ಮಾಡ್ಕೊಂಬಿಟ್ರೆ ಈ ಕಡೆ ಇಲ್ಲಿ ಆರಾಮ್ಸೆ ನಾವು ಫಾಲ್ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಂಡು ಹೋಗ್ಬೋದು. ಸ್ಟಿಚಿಂಗು ಬ್ಲೌಸು ಅಲ್ಲ ಏನು ಹೊಲಿಯೋಕ್ಕೆ ಬರದೇ ಇರೋರು, ಕಟಿಂಗ್ಸ್ ನಾವು ಕಲ್ತಿಲ್ಲ, ಸ್ಟಿಚ್ ಮಾಡೋಕ್ಕೆ ಬರಲ್ಲ ಅನ್ನೋರು ಮಿಷಿನ್ ಒಂದು ಆಪ್ರೇಟ್ ಮಾಡೋಕ್ಕೆ ಗೊತ್ತಿದ್ದರೆ ಆರಾಮ್ಸೆ ಫಾಲು ಜಿಗ್ಜಾಗ್ ಮಾಡಿಕೊಂಡು ಮಾಡ್ಬೋದು. ಅದರಿಂದನೂ ಸಹ ನಾವು ಅರ್ನ್ ಮಾಡ್ಬೋದು. ಎಷ್ಟು ಬೇಗ ಆಯಿತು ನೋಡಿ, 10 ನಿಮಿಷದೊಳಗಡೆ ಫಾಲ್ ಹಾಕಿ ಕೆಲಸ ಆಯ್ತು ಇದ್ರದ್ದು. ಸೀರೆನೂ ತುಂಬ ಚೆನ್ನಾಗಿದೆ, ಬಾರ್ಡರ್ ಚೆನ್ನಾಗಿದೆ, ಮತ್ತು ಫಾಲ್ ಹಾಕಿದ ರೀತಿಯೂ ಚೆನ್ನಾಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಳ್ಳೆ ಕಟಿಂಗ್ಸು, ಸ್ಟಿಚಿಂಗ್ಸು, ಫಾಲ್ ಹಾಕೋದನ್ನೆಲ್ಲ ವಿಡಿಯೋ ಬರ್ತಾ ಇರುತ್ತೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಸಾರಿ, ಕುಚ್ಚು ತೋರಿಸಿದ್ನ ಇಲ್ವೋ ಗೊತ್ತಿಲ್ಲ, ಸೀರೆ ಕುಚ್ಚು ತೋರಿಸ್ತೀನಿ ನೋಡಿ. ಸೀರೆನೂ ಅಷ್ಟೇ, ಸೀರೆನೂ ಚೆನ್ನಾಗಿದೆ, ಮತ್ತು ಕುಚ್ಚು ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಕುಚ್ಚೆಲ್ಲ. ಇದು ಪಲ್ಲು, ಬಾರ್ಡ್ರು, ಸೀರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.